ಇವತ್ತು ಒಳ್ಳೆ ಬಿಸಿಲುಂಟು, ಇಲ್ಲಾದರೆ ಇಷ್ಟು ಬಿಸಿಲೇ ಇರಲಿಲ್ಲ. ನಾನು ನನ್ನ ಹಿಂದೆ 2 ದಿನ ಮಾಡಿದ್ನಲ್ಲ ಆ ವ್ಲಾಗಲ್ಲಿ ನೋಡ್ಬೋದು ಎಷ್ಟು ಮಳೆ ಇತ್ತು ಅಂತ. ಸೊ ಇದೇ ವ್ಲಾಗಲ್ಲಿ ಹಿಂದೆ ಉಂಟು ಆ್ಯಕ್ಚುಲಿ ನಾನು ಮಳೆ ಇದ್ದದ್ದು, ದೇವಸ್ಥಾನಕ್ಕೆ ಹೋಗೋಗೆಲ್ಲ ತುಂಬ ಮಳೆ ಇತ್ತು. ಇವತ್ತು ಕಮ್ಮಿ ಇದೆ. ಇಲ್ಲೇ ಆಯುಷ್ ಫ್ರೆಂಡ್ ಮನೆ, ಅವತ್ತೊಮ್ಮೆ ಬಂದಿದ್ವಿ ನಾವು ಇಲ್ಲಿಗೆ, ಆದರೆ ಕೂಡ ನಾನು ವೀಡಿಯೋ ಮಾಡಿದ್ದೆ. ಮಾಲೆ ಟೈಮಲ್ಲಿ ಅದು ದನಕ್ಕೆ ಇಡ್ಲಿಕ್ಕೆ ಇರ್ತೀವಲ್ಲ, ಇದು ಎಲೆ ಬಡಿಸಿದ್ದು ಅದು ಇಡ್ಲಿಕ್ಕೆ ಇರುತ್ತಲ್ಲ, ಅದಕ್ಕೆ ನಾವು ಇಡ್ಲಿಕ್ಕೆ ಇರುತ್ತಲ್ಲ ಅದಕ್ಕೆ ನಾವು ಇಲ್ಲಿಗೆ ಬಂದಿದ್ದೆ. ಆಗ ನಾನು ಅವ್ರ ಮನೆ ಹತ್ತಿರ ವೀಡಿಯೋ ಕೂಡ ಮಾಡಿದ್ದೆ, ಅದು ಕೂಡ ವ್ಲಾಗಲ್ಲಿ ಉಂಟು ನೋಡ್ಬೋದು. ಇಲ್ಲಿ ನೋಡಿ ಏಡು ಎಷ್ಟು ಉಂಟು ತೋರಿಸ್ತೇನೆ. ಕುರಿ ನೋಡಿ, ಚಿಕ್ಕ ಚಿಕ್ಕದೆರಡಿದೆ ತೋರಿಸ್ತೀನಿ. ಇಲ್ಲೊಬ್ಬರ ಮನೆಯಲ್ಲಿ ಸಾಕಿರುವಂಥದ್ದು ಇದು. ಯಾವ್ದಾ ಅದಲ್ಲ ಅಲ್ಲಿ, ಅದು ಮೇಕೆ, ಅದು ಮೇಕೆ, ಇದು ಕುರಿ. ಚಿಕ್ಕ ಚಿಕ್ಕದು ಅಂತ ನೋಡ್ಲಿಕ್ಕೆ ಕ್ಯೂಟ್ ಕ್ಯೂಟ್ ಉಂಟು. ನಮ್ಮ ಆಯುಷ್ನವ್ರಿಗೆ ತುಂಬ ಖುಷಿಯಾಗುತ್ತದೆ ನೋಡುವಾಗ. ಅಮ್ಮ ಕುರಿ ಉಂಟು, ಕುರಿ ಉಂಟು, ಕುರಿಮರಿ ಉಂಟು ಅಂತ ಹೇಳ್ತಾ ಇರ್ತಾನೆ ಆಯುಷ್. ನೋಡ್ಬೋದು ಎಷ್ಟು ಕ್ಯೂಟ್ ಉಂಟು. ಇಲ್ಲೇ ಒಬ್ಬರ ಮನೆಯಲ್ಲಿ ಸಾಕಿರುವಂಥದ್ದು ಇದು. ಜೋಡಿಯಾಗೇನೆ ಇರ್ತದೆ ಯಾವಾಗ ಕೂಡ. ಇದು ನೋಡಿ ಬಿಳಿಯದ್ದು ಅಲ್ಲಿ ಕೊಡ್ತೈತೆ ಈಗ ಬಲ ಅವಡೆ. ಅದು ನೀನು ಮಾತಾಡಿದ್ದಕ್ಕೆ ರಿಯಾಕ್ಟ್ ಮಾಡಿದ್ದ ಅಂತ. ಹೀಗೆ ಬಾ, ನೀನು ಮಾತಾಡಿದ್ದಕ್ಕೆ ರಿಯಾಕ್ಟ್ ಮಾಡಿದ್ದ. ಬೆಳೆ ಸೊಪ್ಪು ಇಟ್ಕೊಂಡಿದ್ದೆಲ್ಲ ಅದಕ್ಕೆ ಹೇಳು ನೀನು ಕೊಡ್ತೇನೆ ಈಗ ಬಾ. ಬೆಳಿಗ್ಗೆ ಏನಾಯ್ತು ಅಂದರೆ ಒಂದು ನವಿಲು ಬಂದಿತ್ತು ಆಯುಷ್ನವ್ರಿಗೆ ಬಿಡಬೇಕಾದ್ರೆ. ಹೌದು, ಕುಂಟುತ್ತಾ ಆಯಿತು ಆ ನವಿಲು ಹೀಗೆ ಯಾರೋ ಇದು ನವಿಲ್ ನಮ್ಮನೆ ಹತ್ರ ಬರುತ್ತೆ ನೋಡಿ ಅಂತ ಹಾಕ್ತಿದ್ವಿ ನಾವು. ನಮ್ದೊಂದು ನವಿಲ್ ನೋಡಿ ನಮ್ಮನೆ ಹತ್ರನೇ ಬರುತ್ತೆ ನವಿಲ್. ಹೌದು, ಉದ್ದ ಗರಿ ಅದಲ್ಲ, ಎಲ್ಲ ದೂರಕ್ಕೆಲ್ಲ ಝೂಮ್ ಮಾಡಿ ಹಾಕ್ತಾರೆ. ನಮ್ದು ರಿಯಲ್ ಆಗಿ ಬರುತ್ತೆ. ಅಲ್ಲ ನಾನು ಈ ಥರ ಮಾಡ್ತೀವಿ, ಬರ್ತಿದೆ ಎಲ್ಲ ಗೊತ್ತಿಲ್ಲ, ರೆಕಾರ್ಡ್ ಆಗ್ತಿದೆ ಆದರೆ ಬರ್ತಿದೆ ಎಲ್ಲ ಗೊತ್ತಿಲ್ಲ. ಅಂದರೆ ಫುಲ್ಲು ನಾವು ಕವರ್ ಆಗಿದ್ದೀವಿ ಇಲ್ಲ ಗೊತ್ತಿಲ್ಲ, ಯಾಕಂದರೆ ಈ ಥರ ಹಿಡಿಯೋದು ಫಸ್ಟ್ ಟೈಮ್ ಅಲ್ಲ, ಅದಕ್ಕೆ ನಂಗೆ ಗೊತ್ತಿಲ್ಲ. ಇನ್ನು ಮುಂದೆ ಇದೇ ಥರ ಮಾಡಬೇಕು ಅಂತ ಅಂದ್ಕೊಂಡೇನು ವ್ಲಾಗು. ಸ್ವಲ್ಪ ಆಚೆ ಹೋದರೆ ಅಡ್ಜಸ್ಟ್ ಮಾಡಿ. ಅಲ್ಲ ನಾನು ಇವತ್ತಿನ ಮೇಲೆ ಅದೇ ಪ್ರಾಕ್ಟೀಸ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ, ಇದೇ ಥರ ಕ್ಯಾಮರಾ ಹಿಡಿದು. ಯಾಕೆಂದರೆ ನಂಗೆ ಬರೋದಿಲ್ಲ, ನಾ ಕಲಿಬೇಕಲ್ಲ, ಕಲಿದೆ ಅವಾಗ. ಇಲ್ಲದಿದ್ದರೆ ಸೆಲ್ಫಲ್ಲೇ ಮಾಡ್ತಾ ಇರ್ತೀವಿ ಹಾಗೆ. ಹಾಂ, ಬೆಳಿಗ್ಗೆ ಒಂದು ಸ್ಟೋರಿ ಹೇಳ್ತಿದ್ದೆ ಅಲ್ಲ ನವಿಲಿದ್ದು. ಈಗ ಕಂಡಕ್ಕೆ ಹೋಗುವ? ಹೋಗುವ. ಅಲ್ಲ ಇದೆಲ್ಲಿ ಹಿಡಿದ ರಶ್ಮಿ ಸಂಬರ್ ಬಳ್ಳಿಯನ್ನು ಅಲ್ಲೆಲ್ಲ ಇಟ್ಲು ಮರದ ಹತ್ತಿರ. ಯಾಕೆಂದರೆ ನಾವು ಸ್ವಲ್ಪ ಇಲ್ಲೇ ಗದ್ದೆಯಲ್ಲಿ ಹೋಗಿ ಬರುವ ಅಂತ. ಮೊನ್ನೆ ನೋಡುವಾಗ ತುಂಬ ಮಳೆಯಲ್ಲಿ ತುಂಬಿ ಹೋಗಿತ್ತು ನೀರೆಲ್ಲ. ಇವತ್ತೆಷ್ಟಿದೆ ನೋಡ್ಬೇಕು ನೀರು ಎಷ್ಟಿದೆ ಅಂತ. ಮೊನ್ನೆ ಫುಲ್ ಒಳ್ಳೆ ಬಿಡಬೇಕು. ಈಗ ಹಾಂ, ಈಗ ಚೆನ್ನಾಗಿ ಬರ್ತಾ ಉಂಟು. ಯಾವಾಗಿಂದ ಹೀಗೆ ಮಾಡಬೇಕಿತ್ತು ಅಲ್ಲ. ಹೌದು, ಅದೇನು ಗೊತ್ತಾ, ನಂಗೆ ಹಾಗೆ ಕೂಡ ಕಲಿಬೇಕಾ. ಇಲ್ಲದಿದ್ದರೆ ಇದನ್ನು ನೋಡಿದ್ರೆ ನಾವು ಕ್ಯಾಮರಾ ನೋಡಿ ಮಾತಾಡ್ತೀವಲ್ಲ, ಅದಕ್ಕೆ ಗದ್ದೆ ಹತ್ರ ಹೋಗುವ. ಇದು ನಮ್ಮ ಮನೆ ಹುಳಿ ಮರ ಇರುತ್ತೆ. ಇದು ನಮ್ಮ ಮನೆ ಹುಳಿ ಮರ. ಎಷ್ಟು ಚಿಗುರಿದೆ ನೋಡಿ ಇಲ್ಲಿ. ಸಪೋರು ಬರಲಿ ಅಂತ. ಹಾಂ, ಈ ಬೆಳಿಗ್ಗೆ ಒಂದು ಸ್ಟೋರಿ ಹೇಳ್ತಿದ್ದಲ್ಲ, ಕೇಳಲ್ಲ ಸಿಂಧ? ಬೆಳಿಗ್ಗೆ ಒಂದು ಸ್ಟೋರಿ ಹೇಳ್ತಿದ್ದೆ. ಎಂತ ಗೊತ್ತಾ, ಬೆಳಿಗ್ಗೆ ಮಕ್ಕಳನ್ನು ಬಿಡುವಾಗ ಒಂದು ನವಿಲು ರಶ್ಮಿ ಹೇಳಿದ್ದು ಅದಕ್ಕೆ ಕಾಲಿಗೆ ಪೆಟ್ಟಾಗಿದೆ ಅಂತ. ಯಾಕೆಂದರೆ ಅದು ಕುಂಟುತ್ತಾ ಆಯಿತು. ಸೊ ಆಮೇಲೆ ನೋಡುವಾಗ ಸ್ವಲ್ಪ ಕುಂಟುತ್ತಾ ಎದುರು ಬಂತು. ಮತ್ತೆ ನೋಡುವಾಗ ನವಿಲಿದೊಂದು ಕಾಲ ಇಲ್ಲವಾ ಪಾಪ, ಅದಕ್ಕೆ ಹೋಗ್ಲಿಕ್ಕೇನೆ ಆಗ್ತಿರ್ಲಿಲ್ಲ. ಆಮೇಲೆ ಮತ್ತೆ ಇವರು ಮಕ್ಕಳು ರಾಶಿ ರಕ್ಷಣೆಯವ್ರು ಬರಲಿಕ್ಕೆಲ್ಲ ಶುರುವಾದ್ರ. ಆವಾಗ ನವಿಲಿಗೊಂಥರ ಎಲ್ಲರೂ ಬಂದ್ರಲ್ಲ, ಇನ್ನೇನು ಇದು ಮಾಡ್ತಾರಂತ ಅದೊಂಥರ ಹೆದರ್ತದಲ್ಲ ಒಂಥರ. ಹಾಗೆ ಒಂದು ಹಾರಿತು ನೋಡು ಮೇಲೆ. ಎಷ್ಟು ಮೇಲಂದರೆ ತಂಗಿನ ಮರದ ಮೇಲೆ ಅಷ್ಟೇ ಎತ್ತರಕ್ಕೆ, ತಂಗಿನ ಮರದ ಎತ್ತರಕ್ಕೆ ಹಾರಿ ಹೋಯ್ತಲ್ಲ. ಮತ್ತೆ ಒಂದು ಕಾಲು ಅಂದರೆ ರೆಕ್ಕೆಯಲ್ಲಿ ಹಾರ್ಬೋದು, ಆದರೂ ಸಹ ಕಾಲು ಒಂದು ಕಾಲು ಇಟ್ಕೊಂಡು ಅಷ್ಟು ಬಲದಲ್ಲಿ ಅಲ್ಲಿ ತನಕ ಹಾರಬೇಕಾದ್ರೆ ಬಲನ. ಹೌದೌದು, ಅದು ಇದು ಗಂಡು ನವಿಲು ಹಾರಿದ್ದು. ತಂಗಿನ ಮರ ಸಾಧಾರಣ ಸುಮಾರು ಉದ್ದ ಇತ್ತು, ಸುಮಾರು ದೊಡ್ಡದು. ಯಾವ್ದು ಗೊತ್ತಾ, ನಮ್ಮನೆ ಹತ್ತಿರದ್ದೇ. ನಮ್ಮ ಮನೆ ಅಲ್ಲ, ನಮ್ಮ ಮನೆಯದ್ದೇ ತಂಗಿನ ಮರ. ಹೌದು, ಅಷ್ಟು ಎತ್ತರಕ್ಕೆ ಹಾರಿತು. ನಾವೀಗ ಗದ್ದೆ ಹತ್ರ ಬಂದ್ವಿ. ಎಂತ ಸೀನ್ ನೋಡಿ, ಸಖತ್ ಉಂಟಲ್ಲ. ಅದು ಶೆಟ್ರ ಮನೆಯವ್ರದ್ದು ಗದ್ದೆ. ನಟ್ಟಿ ಮಾಡಿದಾಗೇನೆ ಬಂದಿದ್ದಲ್ಲ. ಹೌದು, ಭಾರಿ ಚಂದ ಕಾಣ್ತದೆ. ತುಂಬ ನೀರಿತ್ತು ಅವತ್ತು. ವೀಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದು, ಮಾಡಲಿಕ್ಕೇನೆ ಆಗಲಿಲ್ಲ ಅವತ್ತು. ಅಲ್ಲೊಂದು ಕೊಕ್ಕರೆ ಉಂಟಲ್ಲ, ಹಾಂ ಕಾಣಿಸುತ್ತೆ.
ಇದರಲ್ಲಿ ಅಷ್ಟು ಕಾಣೋದಿಲ್ಲ, ಸ್ವಲ್ಪ ಕಾಣ್ತಾ ಉಂಟಾ? ಅಲ್ಲಿ ನೋಡಿ, ನೋಡ್ತಾ ಉಂಟು ಕೊಕ್ಕರೆ ಕೈಲಿ. ಎಷ್ಟು ಒಳ್ಳೆ ಉಂಟಲ್ಲ ಸೀನು, ಖುಷಿ ಆಗ್ತದೆ ನೋಡುವಾಗ. ಪೇಟೆಯವರು ಇದನ್ನೆಲ್ಲ ಎಷ್ಟು ಮಿಸ್ ಮಾಡ್ತಾರೇನೋ. ಉಂಟಾ ನೀರು ಇವತ್ತು? ಓ, ಎಷ್ಟು ಕ್ಲೀನ್ ಅನ್ಸತ್ತಲ್ಲ ನೀರು. ಮಕ್ಕಳು ಬಂದಿದ್ರೆ ಮಾತ್ರ ಎಷ್ಟು ಖುಷಿ ಪಡ್ತಿದ್ರು. ಬೊಬ್ಬೆ 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 ಮೊನ್ನೆ ಮಾತ್ರ ಗದ್ದೆಗೆಲ್ಲ ಓಡಿ ಓಡಿ ಹೋಗ್ತಿದ್ರು. ಕಂಟಿನ್ಯೂ ಮಳೆ ಬಂದ್ರೆ ಒಂಥರ ಪ್ರವಾಹ ಥರ. ಒಂದೆರಡು ದಿವಸ ಮಳೆ ಕಡಿಮೆ ಆಗಬೇಕು, ಎಷ್ಟು ನೀರು ಕಡಿಮೆ ಆಗಿದೆ. ಹೌದೌದು, ಒಂದು ದಿವಸ ಕಮ್ಮಿ ಆಗಿದ್ರು ಅಷ್ಟೇ ಅಲ್ಲ. ಅಲ್ಲ ನೀರು ತಗ್ಗಿಬಿಡತ್ತೆ ಅಲ್ಲಿಗೆ. ಪಾಪ ಇಲ್ಲಾದರೆ ಮಂಗಳೂರಲ್ಲೆಲ್ಲ ಎಷ್ಟು ಮನೆ ಅಲ್ಲ, ಮನೆ ಒಳಗೆಲ್ಲ ನೀರು ನುಗ್ಗಿದ್ದು. ಅಷ್ಟು ಮಳೆ ಬರಲಿಲ್ವಾ? ನನಗೆ ನಿಜವಾಗ್ಲೂ ಗೊತ್ತಿಲ್ಲವಾ ಅಲ್ಲಿ ಹಾಗೆ ಆಗ್ತದೆ ಅಂತ. ನಿಜವಾಗಿಯೂ ನಂಗೆ ಗೊತ್ತಿಲ್ಲ ಹಾಗೆಲ್ಲ ಆಗ್ತದೆ ಅಂತ. ಹಾಂ, ಸಿಟಿಯಲ್ಲೆಲ್ಲ ಹಾಗೆ ಆಗ್ತದೆ ಅಂತ, ಅಷ್ಟು ನೀರು ಒಳಗೆ ಬರ್ತದೆ ಅಂತ ಫಸ್ಟ್ ಟೈಮ್ ನಾನು. ಮಂಗಳೂರು ಬೆಂಗಳೂರಿಗೆ ಟಕ್ಕರ್. ಹೌದು, ಹಾಗಾಗಿದೆ. ತುಂಬ ಮನೆಗಳು ಮನೆಗಳು ಅಂತ. ಮರ ಎಲ್ಲಿ? ಓ ಅಲ್ಲಿ ಕಾಣಿಸ್ತಾ ಉಂಟು ನೋಡಿ, ಅಲ್ಲಿ ಫುಲ್ ಕ್ಲೀನ್. ಹಾ, ಅದೇನಾ? ಓ, ಅಲ್ಲಿ ಕಾಣ್ತಾ ಉಂಟಲ್ಲ ಒಂದೊಂದು. ಯಾರು ಹೇಳಿದ್ದು? ಕೇಳುವ ಬಾ. ಇದರಲ್ಲಿ ಎಲ್ಲಿದೆ? ಯಾವ ಸೌಮ್ಯಕ? ಮನೆ ಸೌಮ್ಯ. ಪೆಜಕಾಯಿ ಉಂಟಂತೆ ಅಲ್ಲಿ, ಬನ್ನಿ ಹೋಗಿ ನೋಡುವ. ಪೆಜಕಾಯಿ ಅಂದರೆ ನಿಮಗೆ ಗೊತ್ತುಂಟಾ ಇಲ್ಲ ಗೊತ್ತಿಲ್ಲ. ಉಪ್ಪು ನೀರಲ್ಲಿ ಹಾಕಿರ್ತಾರೆ ಪೆಜಕಾಯಿಯನ್ನು. ಇಲ್ಲಿ ಪೆಜಕಾಯಿ ಮರ ಉಂಟು, ತೋರಿಸ್ತೇನೆ. ಸೊ ಇದನ್ನು ಯಾವ್ದ್ಯಾವ್ದಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದರೆ, ಈಗ ಹಣ್ಣಾದರೆ ತಿನ್ನಲಿಕ್ಕೆ ಸಹ ಆಗ್ತದೆ, ಮತ್ತು ಉಪ್ಪು ನೀರಲ್ಲಿ ಹಾಕಿರ್ತಾರೆ. ಸೊ ಹಾಗೆ ಬನ್ನಿ ತೋರಿಸ್ತೀನಿ. ಮರ ಎಷ್ಟುಂಟು ಗೊತ್ತುಂಟಾ? ಎಷ್ಟಾಗಿದಲ್ಲ, ತುಂಬ ಆಗಿದೆ. ಹೌದು, ಇಲ್ಲಿ. ಹಾಂ, ನಂಗೆ ಇದು ಹಣ್ಣು ಇಷ್ಟ ರಶ್ಮಿ. ಹಣ್ಣು ಒಳ್ಳೆ ನಿಂಗೆ? ಕೆಲವರು ಉಪ್ಪು ನೀರಲ್ಲಿ ಹಾಕಿರ್ತಾರೆ. ಮತ್ತೆ ಒಳ್ಳೆ ಸಾರು. ಅಲ್ಲಿ ಎಲೆ ಕೂಡ ಇದು ಉಪಯೋಗಕ್ಕೆ ಉಂಟು. ಇದು ಎಲೆಯಲ್ಲಿ ನಾವು ದೀಪಾವಳಿಗೆ ಗಟ್ಟಿ ಮಾಡ್ತೀವಿ, ಎಲೆಯಲ್ಲಿ ಸಿಹಿ ಗಟ್ಟಿ. ನಾನು ಅದನ್ನು ಕೂಡ ಹೇಳಿದೆ ನಿಮಗೆ ವ್ಲಾಗಲ್ಲಿ. ಸೊ ಈ ಮರದಲ್ಲಿ ತುಂಬ ಉಪಯೋಗ ಉಂಟು ಮಾತ್ರ. ಇಲ್ಲಿಗೆ ತೆಂಗಿನಕಾಯಿ ಹೋಗ್ತಾ ಉಂಟು. ಅದು ಸ್ವಲ್ಪ ಹಲಸಿನ ಥರನೇ ಇರುತ್ತಲ್ಲ ಒಳಗೆ. ಹೌದು, ಸಣ್ಣದು. ನಾ ತಿಂದಿದ್ದೀನಿ. ಪ್ರವೀಣಿಗೆ ಭಾರಿ ಇಷ್ಟ, ಅವ್ರು ಯಾವಾಗ ಸಹ ತರ್ತಾರೆ. ಮೈದೂನ ಇದ್ದಾರಲ್ಲ ಸಣ್ಣವರು, ಅವರು ಈ ಥರದ್ದೆಲ್ಲ ಇಷ್ಟ ಅವರಿಗೆ. ಸೊ ಹಾಗೆ ಅವರು ತಗೊಂಡು ಬರ್ತಾರಾ. ಅವರೇ ತಂದಾಗ ನಾವು ಒಮ್ಮೆ ತಿಂದಿದ್ದು, ಭಾರಿ ಇಷ್ಟ ಆಗಿತ್ತು ನನಗೆ. ಹಣ್ಣಾಗಿದೆಯಾ? ಪ್ರವೀಣ್ ಹತ್ರ ಹೇಳಿದ್ರೆ ಆಗ್ಬೋದೇ. ಹೌದು, ತಡಂಕ್ ಬೇಕು ಹೇಳಿದೆ ಮೊನ್ನೆ. ಅದು ಹೀಗೆ ಹೊಡಿಬೇಕು, ಹೊಡಿಲಿ ಈ ಹಸಿರು ಸಿರಿಯಲಿ. ಅಲ್ಲಿ ಮೀನು ಇರ್ಬೋದಾ ರಶ್ಮಿ? ಮೀನು ಮುಗುಡು ತೇಲ್ಕೊಂಡು ಹೋಗಿದ್ದೆ ಬೊಳ್ಳದಲ್ಲಿ. ಈಗ ಬಳ್ಳದಲ್ಲಿ ಹೋಗಿರ್ಬೇಕು. ಒಂಥರ ತೋಡಾದ್ರೂ ಒಂಥರ ಇದು ಉಂಟಲ್ಲ, ಕ್ಲೀನ್ ತರ. ಈಗ ಮಳೆಗೆ ಅಂತಲ್ಲ ಅಲ್ಲಿ ಹೋಗೋರು. ಅಲ್ಲಿ ತನಕ ಹೋದ್ವಿ ನಾವು. ಅಲ್ಲಿ ಕೀಕಂತಿತ್ತು, ಚಕ್ಕೋತ ಹೇಳ್ತಾರಲ್ಲ, ಚಕ್ಕೋತ ಮರ ಇತ್ತು. ಸೊ ಅದಕ್ಕೆ ಆಸೆಯಲ್ಲಿ ಹೋದ್ವಿ ಆಯ್ತಾ, ನೋಡುವ ಅವ್ರ ಹತ್ರ ಕೇಳುವಂತ. ಅಲ್ಲಿ ನಾಯಿ ಕುರಿಯಪ್ಲಿಕ್ಕೆ ಶುರು ಆಯ್ತಲ್ಲ, ನಾವು ಸೀದಾ ಓಡಿ ಬಂದದ್ದು. ಅವ್ರು ಹೊರಗಿದ್ರೆ ಗ್ಯಾರಂಟಿ ಕೊಡ್ತಿದ್ರ ಅಲ್ಲ, ಹೊರಗಿರ್ತಿದ್ರೆ ಕೊಡ್ತಾರ ಅವ್ರು. ನಾಯಿ ಕಾಣ್ಲಿಲ್ಲ, ನಾಯಿ ಎಲ್ಲ ಆ ಗೋಡೊಳಗುಂಟಾ? ಗೋಡಲ್ಲ ಕರ್ಮ. ಇಲ್ಲಿ ಬನ್ನಿ. ಓ ನಾಯಿ. ಅಲ್ಲ, ಅದು ಕೋಳಿ. ಅದು ಕೋಳಿಯ? ಅದಲ್ಲವ, ಆ ಕೋಳಿ ಉಂಟಲ್ಲ, ಕೋಳಿ ಸರ್ತಿಗೆ ಆಚೆ ನೋಡಿ, ಆಚೆ ತಲೆ ಮಾಡ್ತಾ ಉಂಟಲ್ಲ. ಎಲ್ಲಿ ಕೋಳಿ ಕಾಣಿಸ್ತಿಲ್ಲ? ಈ ತೆಂಗಿನ ಮರ ಉಂಟಾ ಇಲ್ಲಿ, ಫುಲ್ ಫಲ ಆಗಿದೆ. ಕೋಳಿನ ಎಲ್ಲ ಮಾರ ನಾಯಿ. ಓ ಇಲ್ಲಿ ಅಲ್ಲೊಂದು ಈ ತಗಡ್ ತರ ಇದೆ ಅಲ್ಲ, ಅದ್ರ ಕೆಳಗೆ, ಈ ಕಡೆ ಅದ್ರ ಕೆಳಗೆ ಈಚೆ ಬಗ್ಗಿತ್. ಈಗ ಫುಲ್ ಬಗ್ಗಿತ ಅದ್ರ ಕಿವಿ ತರ ಕಾಣಿಸ್ತುಂಟು ಅಷ್ಟೇ. ಓ ಆ ತಗಡದ ಕೆಳಗೆ ಉಂಟಾ? ಅಲ್ಲೇ ಸೌಂಡ್ ಬಂತು, ಇದ್ರು ಇರ್ಬೋದು. ಅಲ್ಲೇ ಉಂಟು ಕಪ್ಪು ನಾಯಿ. ನಾಯಿ ಇತ್ತು, ಅದಕ್ಕೆ ನಾವು ಸೀದಾ ಬಂದ್ವಿ. ಈಗ ಹೋಗುದು ಮನೆಗೆ. ಐಶು ಟ್ಯೂಷನಿಂದ ಬರುವಾಗ 6:30 ಆಗ್ತದೆ. ಅಂದರೆ ಹೋಗುವಾಗ ಲೇಟ್ ಆಗ್ತದಲ್ಲ ಅವನು. ಸೊ ಹಾಗೆ ಬರುವಾಗ 6:30 ಆಗುತ್ತೆ.
ಒಮ್ಮೊಮ್ಮೆ ಹೇಳಿ ಬರ್ತಾನೆ ಅವನು 6 ಗಂಟೆಗೆ ಬೇಗ ಬರಲಿಕ್ಕೆ ಹೇಳಿದ್ದಾರೆ ಅಂತ. ಸಹ ಇಲ್ಲಿ ಎಷ್ಟು ಕಲಿಯುತ್ತ ಅಲ್ಲ. ಸಹ ಹಾಗೆ ಈಗ ನಾವು ಹೊರಟ್ವಿ ಮನೆಗೆ. ಒಂದು ವಾಕ್ ಕೂಡ ಆಯಿತು, ಒಂಥರ ಮೈಂಡ್ ಫ್ರೆಶ್, ಒಂಥರ ಚೆನ್ನಾಗತ್ತೆ ಈವ್ನಿಂಗು. ಮತ್ತು ಇವಾಗ ಬಿಸಿಲು ಕೂಡ ಉಂಟಲ್ಲ ಸ್ವಲ್ಪ, ಅಂದರೆ ಮಳೆ ಇದ್ದರೆ ಎಲ್ಲಿಗೆ ಸಹ ಹೋಗ್ಲಿಕ್ಕೆ ಕಷ್ಟ. ಸೊ ಈ ಬಿಸಿಲಿದ್ದ ಕಾರಣ ಇಲ್ಲಿ ಬರಲಿಕ್ಕೆಲ್ಲ ಆಯಿತು. ಹಾಂ, ಎಲ್ಲಿ? ಇಲ್ಲಿ ಸ್ವಲ್ಪ ಕಟ್ಟೆಯಲ್ಲಿ ಪಂಚಾಯತಿ ಮಾಡುವ. ಸುಮಾರಿಗಿತ್ತು. ಒಂದು ಪದ್ಯ ಎಂತಾದ್ರು ಹೇಳ್ತೀಯಾ? ಒಂದು ಪದ್ಯ ಹೇಳ್ತೀಯಾ? ಪದ್ಯ ಹೇಳ್ತೀಯನ ಈ ಸಂಜೆಗೆ? ನಿಂಗೆ ಯಾವ್ದಾರ ಒಂದು ಪದ್ಯ ನೆನಪಾದರೆ? ನಮ್ಮ ಪದ್ಯ ನೋಡಿ ಓಡ್ಲಿಕ್ಕಿದ್ದಾರೆ ಯಾರಾದ್ರು? ಇಲ್ಲ, ಮತ್ತೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಳ್ಳೆ ವಯಸ್ಸಿದ್ದು ಅವ್ರ ಹತ್ರ ಪದ್ಯ ಹೇಳಿಸಿ, ಅವ್ರ ಹತ್ರ ಪದ್ಯ ಹೇಳಿಸಿ ಅಂತ ಅಭಿಮಾನಿಗಳು ಬಂದರೆ ಪದ್ಯ ಹೇಳ್ತಾರಲ್ಲ ಆ ಥರ ನಾವು ಹೇಳುವ. ಯಾವ ಪದ್ಯ ಉಂಟು ಅವರೊಬ್ರು ಹೇಳ್ತಾರಲ್ಲ ಕೇರಳದವ್ರು, ಆ ಥರ. ಯಾವುದು? ಅವರ ಹುಡುಗ ಮತ್ತು ಹುಡುಗ ವಯಸ್ಸಲ್ಲಿ ಹೇಳ್ತಾರಲ್ಲ ಆಗ ಆ ಥರ ನಾವು 3 ಜನಕ್ಕೆ ಯಾವುದಾದ್ರು ಹುಡುಗಿಯರ ವಯಸ್ಸಲ್ಲಿ ಒಂದು ಕ್ಯಾಮರಕ್ಕೆ ಅಡ್ಡಾಗ್ತಿದೆ ಕೈ ಅಲ್ಲ. ಹೇಳ್ತೀರಾ ಪದ್ಯ ಎಂಥದ್ದು? ಖಾಲಿ ಪೋಸ್ ಕೊಡ್ತಾ ಇದ್ದೀರಪ್ಪ. ಈ ನಿಸರ್ಗಕ್ಕೆ, ಈ ಇದನ್ನು ನೋಡ್ತಾ, ವೆದರನ್ನು ನೋಡ್ತಾ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಅವರಿಂದ ಪದ್ಯ ಹೇಳಿಸಿ ಅಂತ ಅಭಿಮಾನಿಗಳು ಬಂದರೆ ಬರ್ಬೋದೇನೋ. ನನಗೆ ಬರೋದಿಲ್ಲ ಪದ್ಯ ಹೇಳಲಿಕ್ಕೆ. ಜೋಕ್ಸ್ ಏನಾದರೂ ಒಂದು ಜೋಕ್ಸ್ ಮಾಡಿ. ಸಿಂಧು ಒಂದು ಜೋಕ್ಸ್ ಏನಾದರೂ ಮಾಡ. ಜೋಕ್ಸ್ ಎಲ್ಲರೂ ನಗಾಡ್ಬೇಕು. ಹೌದು, ನೋಡೋಣ ನಾವಿಬ್ರು ನಗ್ತೀವ ಇಲ್ಲ ಅಂತ. ಆ ಥರ ಜೋಕ್ ಮಾಡಿ. ತಡಿ, ನಾನು ಯಾವುದಾದ್ರೂ ಹಾಡು ನೆನಪು ಮಾಡ್ಕೊಳ್ತೀನಿ, ಅವಾಗ ವಿಡಿಯೋ ಇಟ್ಕೊಂಡು ನಾವಿಬ್ರ ಜೊತೆ ಸೇರ್ತೀವಿ ಅವಾಗ ಹಾಡಿಗೆ, ಆಯ್ತಾ? ಹೌದಾ? ಹ್ಞೂ, ಇದೇ ಹೇಳೋಣ. ನಿಂಬಿಯ ಅದು ರಶ್ಮಿ ಗೊತ್ತಿಲ್ಲ. ಅದು ರಶ್ಮಿ ಗೊತ್ತಿಲ್ಲ ಅಲ್ಲ ರಶ್ಮಿ? ಯಾವ್ದಾರು ಇದ್ರದ್ದು ಹೇಳುವ, ಮೂವಿದ್ದು. ಕನ್ನಡ ನಾಡಿನ ಜೀವ ನೀರು ನೋಡಿನ ನಿಂಬೆ ಹಬ್ಬನದ ಮೇಲೆ ಸೇವಂತಿ ಪಿಕ್ಚರ್ ಇದೆ ಅದು. ಹೌದಾ? ಅಲ್ಲ, ಕನ್ನಡ ನಾಡಿ ಜೀವನದಿ ಕಾವೇರಿ ಅಲ್ಲ. ಇವಳು ಕನ್ನಡ ನಾಡಿನ ಜೀವನದಿ ಕಾವೇರಿ ಹೇಳಿದ್ದಲ್ಲ, ಇಲ್ಲಿ ಹೇಳೋದು ಇಲ್ಲಿ ಪಡುಬಿದ್ರೆ ಜೀವನ. ಪಡುಬಿದ್ರೆ ಹೌದು, ನಮ್ಮ ಬೇರೆ ಬೇಡ ಹೇಳೋದು ಆಯ್ತಾ ಹೆಸರು. ಅಲ್ಲ, ಹೆಸರು ನಮ್ಮ ಏರ್ ಹೆಸರು ಎಷ್ಟಂತ ಹೇಳೋದು? ಅವ್ರು ಕೇಳಿದವರಿಗೆ ತಲೆ ಬಿಸಿ ಆಗ್ಬೋದು. ಏತು ಊರು ಮಾರೆ ಮೊಗಲ್ನ ಪುದರ್ ಊರು ದಂಟದು ಅಂತ. ಅಲ್ಲ, ಕರೆಕ್ಟ್ ಅಡ್ರೆಸ್ ಎಂತ ಗೊತ್ತಾ? ಎಲ್ಲಿ ಹೋಯ್ತು ನೀನು ಹಿಡಿದಿದ್ದು? ನಮ್ಮಿಬ್ರು 2-5-2/72 ಅಲ್ಲ ತಡಿ 78. ಹಾ, 2/78 ನಾವು ಅಡ್ರೆಸ್ ಬಂದ್ರೆ. ಹೌದು, ನಾನು ಅದೇ ನೋಡ್ತೀನಿ. ಕಟ್ ಆಯ್ತಾ? ಅದೇ ಹೇಳಲಿಕ್ಕಿಲ್ಲ. ನಾನು ಹಿಂದೆ ಮನೆ ಒಳ್ಳೆ ಕಾಮಿಡಿ ಮಾಡಿದ್ನಲ್ಲ ನಾನು. ಹೌದು, ಓ ಅದು ಜೋಕ್ ಹೇಳಿದಕ್ಕೆ ಮಾಡಿದ, ನಮಗೆ ಗೊತ್ತೇ ಆಗಿಲ್ಲ. ಓಹೋ, ಒಳ್ಳೆ ಕಾಮಿಡಿ ಮಾಡಿದ್ನಲ್ಲ. ಹೌದು, ಓ ಅದು ಜೋಕ್ ಹೇಳಿದಕ್ಕೆ ಈಗ ಬಂದ್ರು ನೋಡಿ ಆ ಶೆಟ್ರ ಮನೆಯವರು ಹೊರಗಡೆ. ಇವರು ಬಾರಿ ಆಸೆ ಬಿಟ್ಟಿದ್ದಾರೆ ಅವ್ರು. ಅದು ಹಣ್ಣಾದ್ರೆ ಅದು ಹಣ್ಣಾದ್ರೆ ಉಂಟಲ್ಲ, ಸಕ್ಕರೆ ಹಾಕಿ ತಿನ್ಲಿಕ್ಕೆ ಒಳ್ಳೇದಾಗ್ತದೆ. ಕೆಲವರು ಉಪ್ಪಕ್ಕಿ ಕೂಡ ತಿಂತಾರೆ ಅಲ್ಲ. ಕೆಲವರು ಚಕ್ಕೋತ ಅಂತ ಹೇಳ್ತಾರೆ. ಈಚೆ ಕಡೆಯಲ್ಲಿ ನಾವು ಅದನ್ನು ಸೀಕಂಚಿ ಅಂತ ಹೇಳುದು. ಬರೀ ಟೇಸ್ಟ್ ಇರುತ್ತೆ, ನೋಡ್ಬೇಕು. ಅವ್ರೇನಾದ್ರು ಈ ವ್ಲಾಗ್ ನೋಡಿದ್ರೆ ಕೊಡುವರ ಅಂತ. ಅವ್ರು ಕೇಳಿದಂತ ಗ್ಯಾರಂಟಿ ಕೊಡ್ತಾರೆ ಮಾತ್ರ. ಹೌದು, ಕೇಳಿದ್ರೆ ಡೆಫಿನೆಟ್ಲಿ ಕೊಡ್ತಾರೆ. ನಾವಲ್ಲಿ ಹೋಗ್ಲಿಲ್ಲ, ನಾಯಿ ನೋಡಿ ಕುರಿಪು ನೋಡಿ ಓಡಿ ಬಂದ. ಹೌದು, ಸುಮಾರು ಉಂಟು, ಅವ್ರೇನು ತಿನ್ನೋದಿಲ್ಲ ಕಾಣ್ಬೇಕು. ಅವ್ರ ಅಪರೂಪ. ನಾ ಕೇಳಿದೆ ಮೊನ್ನೆ ಹ್ಯಾನ್ ಹತ್ರ, ಎಂಕುಲು ತಿನ್ಪ ಕೆಲವರ ಅಂತ ಹೇಳಿದ. ಮತ್ತೆ ಅದೆಂತ ಗೊತ್ತಾ, ಸುಮಾರೆಲ್ಲ ತಿನ್ಲಿಕ್ಕೆ ಆಗಲ್ಲ, ಹಿಂಗ್ ಟೇಸ್ಟ್ ಅಪರೂಪಕ್ಕೆ ಯಾರ ಮನೇಲಿ ಯಾವ್ದಿರುತ್ತೆ ಅದು ಅವ್ರಿಗೆ ಅದ್ರ ಮೇಲೆ ಇಷ್ಟ ಇರುದಿಲ್ಲ ಅಲ್ವಾ? ನಮ್ಮಲ್ಲಿ ಅಷ್ಟು ಗುಜ್ಜು ಉಂಟು, ಎಷ್ಟು ಕೊಟ್ಟೆ ಹೋಗುದಿಲ್ಲ. ನಾವು ತಿನ್ನುವುದೇ ಇಲ್ಲ. ನಾವು ನಿಜ ಹೇಳ್ಬೇಕು ತಿನ್ನುದಿಲ್ಲ. 1-2 ಗುಜ್ಜೆ ಅಂದ್ರೆ ಇಷ್ಟು ಸಣ್ಣದು ಒಂದು ತಿಂದ್ರೆ ಅದೇ ದೊಡ್ಡ. ಮುಂಚೆ ಆದ್ರೂ ತಿಂತಿದ್ದೆ, ಈಗಂತೂ ಗ್ಯಾಸ್ಟ್ರಿಕ್ ಅಂತ ಹೆದ್ರಿಯೇ ತಿನ್ನುದಿಲ್ಲ. ಅರ್ಧ ಒಳ್ಳೆ
ಒಳ್ಳೆ ಗಾಳಿ ಬರ್ತಾ ಉಂಟು. ಅದೆಂತ ಇದಾ ಅದೇ ನಿಮ್ಗೆ ಇದಾಗ್ತಿದ್ಯಾ? ಏನು ಸರಿ ಆಗ್ಲಿಲ್ವಾ? ವರದಾಗಿದೆ, ಸ್ಟ್ರೈಟ್ ಇಲ್ಲ. ಈಗ ಸರಿ ಇದೆ. ಇದು ಏನ್ ಗೊತ್ತಾ, ಅದು ಅದೊಂದು ಪುಳಿ ಮರ ಉಂಟಲ್ಲ, ಅದು ಹೌದು, ಜಾರಿಗೆ ಮರ. ಜಾರಿಗೆ. ಯಾವುದು? ಓ ಅಲ್ಲಿ ಅದು ಜಾರಿಗೆ. ಅದ್ರಲ್ಲಿ ಆಗುತ್ತಾ? ಒಂದ್ಸಲ ನೋಡ್ಲಿಲ್ಲ ನಾನು. ಈಗ ಆಗೋ ಟೈಮ್ ಆಗಲಿ. ಜಾರಿಗೆ ಅದಾ ನೀವು ಹೇಳುದು? ಅದಲ್ಲ ಅಕ್ಕ. ಓ ಇದು ಇಲ್ಲೇ ಕೊಕ್ಕರೆಂಟ ನೋಡಿಲ್ಲಿ. ಹೌದು, ಜಾರಿಗೆ. ನಾನು ಇದೇ ವ್ಲಾಗಲ್ಲಿ ಉಂಟು. ನಾನು ನಮ್ಮನೆದು ಇದು ತೋರಿಸಿದ್ದೇನೆ. ಎಂತ ಪುಳಿ ಅದು? ದಾರಿಪುಳಿದು ವಿಡಿಯೋ ತೆಗೆದು ಹಾಕಿದ್ದೇನೆ. ಎಷ್ಟು ಬಿದ್ದಿತ್ತು ನಮ್ಮ ಮನೆಯಲ್ಲಿ. ಅದೇ ಹೇಳಿದ್ನಲ್ಲ ನಾನು, ನಮ್ಮ ಮನೇಲಿ ಇದ್ದಂತ ವಸ್ತು ನಮ್ಗೆ ಬೇಡ, ನಮ್ಗೆ ಇಷ್ಟ ಇಲ್ಲ. ಬೇರೆಯವ್ರ ಮನೇಲಿ ಇದ್ದಂತ ನಮ್ಗೆ ಬೇಕು. ಹಾಗೆ ಕಾಳಿಕಂಬ ಅಲ್ಲ, ಈಗ ಸಹ ಉಂಟು ಅದ್ರಲ್ಲಿ ಪುಳಿ ತುಂಬಾ ಉಂಟು. ಅದೇ ಹೇಳಿದ್ದೆ ಈಗ. ಇಲ್ಲ, ಅದು ಮಳೆಗೆ ಮೊನ್ನೆ ಎಷ್ಟು ಬಿದ್ದಿತ್ತು ಗೊತ್ತಾ? ತುಂಬಾ ಬಿದ್ದಿತ್ತು. ಉಪ್ಪಿನಕಾಯಿ ಹಾಕಿದ್ರೆ ಚೆನ್ನಾಗತ್ತೇನಲ್ಲ? ಅದ್ರದ್ದು ಹಾಕೋದಿಲ್ಲ, ಇನ್ನೊಂದು ಬೆಂಬುಳಿದ ಹಾಕದ. ಅಲ್ಲ, ಅದೇ ತಕ್ಷಣಕ್ಕೆ ಒಂದೆರಡು ದಿವಸಕ್ಕೆ ಹಾಕೊಳ್ಬೋದು. ಹಿಂಗ ಒಂದ್ ಸ್ವಲ್ಪ ಖಾರ ಪುಡಿ ತರ ಮಾಡಿಟ್ಕೊಂಡು. ನನ್ಗೆ ಅದು ಸಕ್ಕರೆ ಹಾಕಿ ತಿನ್ಲಿಕ್ಕೆ ಇಷ್ಟ. ಇನ್ಸ್ಟಂಟ್. ಕೆಲವರಿಗೆ ಉಪ್ಪು ಹಾಕಿ ಇಷ್ಟ ಆಗ್ತದೆ, ನಂಗೆ ಸಕ್ಕರೆ. ನನಗೆ ಸಕ್ಕರೆ ಹಾಕಿ ಇಷ್ಟ. ಒಳ್ಳೆದಾಗತ್ತೆ. ಇನ್ಸ್ಟಂಟ್ ಉಪ್ಪಿನಕಾಯಿ ಮಾಡ್ಬೋದು. ಇನ್ಸ್ಟಂಟ್ ಉಪ್ಪಿನಕಾಯಿ ಮಾಡ್ಬೋದು. ಮಾಡಿಟ್ರೆ ಕುರಿ ಕೊಳ್ತೋಗ್ತದೆ. ಒಳ್ಳೆ ಗಾಳಿ ಬರ್ತಾ ಇದಲ್ಲ. ನಾನು ಅದಂತ ಜಾರಿಗೆ ಪುಳಿ ಉಂಟಲ್ಲ, ಕಾಳಿಕಾಂಬ ದೇವಸ್ಥಾನದಲ್ಲಿ ಅಲ್ಲೊಂದು ಮರ ಉಂಟಲ್ಲ, ಅಲ್ಲಿ ಅವತ್ತು ನೋಡಿ ಸುಮಾರಾಗಿತ್ತು. ಅಲ್ಲಿ ಎಲ್ಲಿ? ಮಂಗಳೂರಲ್ಲಿ ಅಲ್ಲ, ಕೊಲಕಾಡಿಯಲ್ಲಿ. ಅಲ್ಲಿ ಹಿಂದ್ಗಡೆ ಅದು ದೇವಸ್ಥಾನದ ಒಳಗೇನೆ ಬೀಳ್ತದೆ. ಹೌದಾ? ಹಣ್ಣು ಹಳದಿ ಹಣ್ಣು ಚೆನ್ನಾಗಿತ್ತು ಒಂಥರ. ನಾನು ತಗೊಂಡ್ಲಿಲ್ಲ, ನೋಡಿದ್ದೆ. ಯಾರಾದ್ರೂ ಇದ್ರೆ ಏನಾದ್ರೂ ಕೇಳಿ ತಗೊಳ್ಬೋದಲ್ಲ. ಓ ಅಲ್ಲಿ ಪ್ರಜ್ಞೆ ಇದ್ದಾವೆ. ಅದಲ್ಲವಾ ಹೇಳು, ಜಾರಿಗೆ ಹೇಳಿದ ಅಲ್ಲ, ಅಲ್ಲಿ ಹೇಳಿದ್ಲಲ್ಲ ಜಾರಿಗೆ ದೇವಸ್ಥಾನದಲ್ಲ. ಅದು ಈಗ ಸ್ವಲ್ಪ ಬಿಸಿಲೋಗಿ ತಂಪಾಯ್ತು. ಇದು ನಾವು ಇದು ಮಾಡೋಣ, ಏನ್ ಗೊತ್ತಾ, ನಾನು ಮಧ್ಯದಿಂದ ಹೇಳ್ತೀನಿ, ನೀವು ಸ್ಟಾರ್ಟಿಂಗ್ ಯಾವ್ದಂತ ಹಾಡು ಕಂಡಿಡಬೇಕು. ನಾನು ಇವಳು ಕಂಡುಹಿಡಿಬೇಕಾ? ಯಾರು ಕಂಡುಹಿಡಿತಾರೆ ಅವ್ರಿಗೆ ಪಾಯಿಂಟಾ? ಪ್ರೀತಿ ನೀನ್ ಹುಟ್ಟೋದೆಲ್ಲಿ ನಿನ್ನ, ತವರೂರೆಲ್ಲಿ ನಿನ್ನ, ತಾಯಿ ತಂದೆ ಯಾರು ನಾನು ಹೇಳ್ತೇನೆ. ಕನಸು ಇದು ನನಸು ಇದು. 1 ಪಾಯಿಂಟ್ ರಶ್ಮಿಗೆ. ಈಗ ನೀ ಕಂಡಿಡ್ದಿಯಲ್ಲ, ನೀನ್ ಹೇಳು. ಅಯ್ಯಯ್ಯ, ನಾನು ಹೇಳಲಿಕ್ಕೆ ಹಂಗಿದ್ರೆ ಮತ್ತೆ ಯಾವ್ದಾರ ಒಂದು ಹೇಳು. ನಾವು ಕಂಡಿಡಿದೆ ಕೂತ್ಕೊಳ್ಳಿಕ್ಕಿಲ್ಲ, ಆಯ್ತಾ? ಆದ್ರೆ ಪಾಯಿಂಟ್ ಒಂದು ಆಯ್ತಾ? ಪಾಯಿಂಟ್ ನಿಂಗೆ. ಈಗ ಮಧ್ಯದ ಬರ್ತಾನೆ ಇಲ್ಲ ಮಾರೆ. ಪಕ್ಕ ಹೇಳ, ಎಡಿಟ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ನೀನ್ ಹೇಳ ಯಾವ್ದಾದ್ರು. ನಾನು ಹೇಳ? ನಿಂಗೆ ಹೇಳಿ, ನಂಗೆ ಹೇಳಿ. ಹಾರೋ ಹಕ್ಕಿನೇ ಹರಿದಾಡೋ ಹೊಳೆಯನ್ನೇ, ಕವಿತೆಯಲ್ಲಿ ಕಟ್ಟಿ ಹಾಕೋ ಪ್ರೀತಿನೇ, ಕಾಣದಿದ್ದರು ಕರಗಿ ಬೀಳೋ ಮಳೆಯನ್ನೇ, ಮುತ್ತಿಸುತ್ತ ಭೂಮಿ ನಾನೇ. ನನ್ನ ಫೇವ್ರೆಟ್ ಇರೋ ದರ್ಶನ್ ಸಾಂಗ್. ಯಾರು ಹೇಳಿದ್ ಫಸ್ಟ್? ನನಗೆ ಅದ್ರಲ್ಲಿ ನೀನ್ ಹೇಳಿದೆ ಇವಳ? ರಶ್ಮಿ ಹೇಳಿದ. ನನ್ನ ಕಣ್ ಮುಂದೆ ಬಂತ, ಅವಳು ಹಳದಿ ಸೀರೆ ಉಟ್ಕೊಂಡಿರ್ತಾಳೆ, ಅವನು ರೆಡ್ ಕಲರ್ ಟೀ ಶರ್ಟ್ ಹಾಕಿ ಮರ ಅಲಗಾಡ್ಸದ್ದು. ಅದು ಬ್ಲ್ಯಾಕ್ ಸೀರೆ ಅಲ್ಲ, ಹಳದಿ ಸೀರೆ. ಸುಮಾರು ಹಳದಿ ಬೀಳೋದು, ಎಲ್ಲ ಕಲರ್, ಬ್ಲ್ಯಾಕ್ ಕಲರ್, ಎಲ್ಲ ಕಲರ್ ಕಲರ್ ರೆಡ್ ಕಲರ್ ಟೀ ಶರ್ಟ್ ಹಾಕೊಂಡೆ. ಅವಾಗ ಏನಂದ್ರೆ ಅವರು ಸೇಮ್ ಒಂದೊಂದ್ರಲ್ಲಿ ಹಾಕಿರ್ಬೋದೇನೋ, ಒಂದೊಂದ್ರಲ್ಲಿ ಈ ತರ ಬೇರೆ ಬೇರೆ ಈ ತರ ಆವಾಗಿನ ಟ್ರೆಂಡ್. ನಿಂಗೆ ಇಟ್ಕೊಳ್ಳಿ, ನಾನು ಆಚೆ ಕೂತ್ರೆ ಕರೆಕ್ಟ್ ಆಗ್ತಿತ್ತು. ಹೇಳಿ ಈಗ. ನೀನು ರಶ್ಮಿ ಹೇಳು. ನಾನು ಹೇಳಿದೆ, ಸಿಂಧು ಹೇಳಿದ್ಲು, ನೀನು ಹೇಳು. ಈಗ ನಾನು ಹೇಳ್ತೇನೆ. ನಂಗೆ ಸಾಂಗ್ ಇದು ಮಧ್ಯದೇ ಬರುದಿಲ್ಲ. ಯಾವ್ದಾರು ಒಂದು ಸಾಂಗ್ ಹೇಳು. ಅದೇ ಹೇಳ್ಬೇಕಿದೆ ಹೇಳ್ಬೇಕೇನಿಲ್ಲ. ನೋಡೋಣ, ನನ್ನ ಸಿಂಧುಲ್ಲಿ ಯಾರು ಕಂಡು ಹಿಡಿತಾರೆ ಅವ್ರು ವಿನ್ನರ್. ನೆಕ್ಸ್ಟ್ ಬರೋ ವ್ಲಾಗಲ್ಲಿ ರಶ್ಮಿ ಹಾಡು ಹೇಳಿದ್ದಾಳೆ. ನಮ್ಮ ಮನೇಲಿ ಚೆನ್ನಾಗಿ ಹಾಡು ಹೇಳೋದಂದ್ರೆ ಅವಳೇ. ಅವಳು ಸಿಂಗಿಂಗ್ ಕೇಳಬೇಕಂದ್ರೆ ನೀವು ನೆಕ್ಸ್ಟ್ ವ್ಲಾಗ್ ನೋಡಬೇಕು. ಅಲ್ಲಿವರೆಗೂ ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.